ನವಮೋ ಅಧ್ಯಾಯ ಪುಂಸಾಂ ಸ್ತ್ರೀತ್ವ ಕೊನೆ ಕೊಟ್ಟಿದೆ. ಇಷ್ಟಾದರೆ ದಶಮೋಧ್ಯಾಯ ವಿಭೂತಿ ಯೋಗ. ಇದು ಒಂದು ಪ್ರಶ್ನೆ ಬರ್ತದೆ. ಆಚಾರ್ಯರು ಒಂದು ಅಧ್ಯಾಯಕ್ಕೆಲ್ಲ ಹೆಸರುಗಳಿದೆ ಗೊತ್ತಲ್ಲ. ಮೊದಲೇ ಅದಕ್ಕೆ ಏನಂತ ಹೆಸರು? ಅರ್ಜುನ ವಿಷಾದ ಯೋಗೋ ನಾಮ ಪ್ರಥಮೋಧ್ಯಾಯ. ಎರಡನೇದಕ್ಕೆ ಸಾಂಖ್ಯಯೋಗೋ ನಾಮ, ಆಮೇಲೆ ಕರ್ಮಯೋಗೋ ನಾಮ ಎಲ್ಲ ಬಂದಿದೆ. ಇಲ್ಲೆಲ್ಲ ಜ್ಞಾನಯೋಗ, ಆಮೇಲೆ ಮತ್ತೆ ಯಾವುದು ಬಂತು ಆತ್ಮ ಸಂಯಮ ಯೋಗ. ಹೆಸರುಗಳಿದೆ. ಹೆಸರುಗಳು ಪ್ರಾಚೀನ ಹೌದೋಲ್ಲೋ, ಇದಕ್ಕೆ ವಿಭೂತಿ ಯೋಗ ಅಂತ ಹೆಸರಿದೆ. ಹೆಸರು ಪ್ರಾಮಾಣಿಕ ಹೌದೋಲ್ಲೋ ಅಂತ ಕೇಳಿದ್ರೆ ಆಚಾರ್ಯ ಒಂದು ಕಡೆ ಉಪಯೋಗಿಸ್ಬಿಡ್ತಾರೆ. ವಿಭೂತಿ ಅಧ್ಯಾಯ, ವಿಶ್ವರೂಪಾಧ್ಯಾಯ ಅಂತ ಹೇಳ್ತಾರೆ. ಅದು ಹೆಸರುಗಳು ಮೊದಲಿಂದ ಇದೆ ಅಂತ ಅರ್ಥ. ಮೊದಲಿಂದ ಹೆಸರಿದೆ, ಇತ್ತೀಚೆಗೆ ಸೃಷ್ಟಿಯಾಗಿದ್ದಲ್ಲ. ರಾಯರು ಕೆಲವು ಕಡೆ ಉಲ್ಲೇಖ ಮಾಡ್ತಾರೆ. ಕೆಲವರೆಲ್ಲ ಎಲ್ಲ ಕಡೆ ಬರದಿಲ್ಲ ಅಂದ ಮಾತ್ರಕ್ಕೆ ಹೆಸರು ಇರಲಿಲ್ಲ ಅಂತ ಅರ್ಥ ಅಲ್ಲ. ಇದಕ್ಕೇ ವಿಭೂತಿ ಅಧ್ಯಾಯ ಅಂತ ಹೆಸರಿದೆ. ವಿಭೂತಿ ಅಧ್ಯಾಯ, ಇದಕ್ಕೆ ವಿಭೂತಿ ಯೋಗ ಅಂತ ಇವ್ರು ಕರ್ಕೊಂಡ್ರು ಅಷ್ಟೇ ಹೊರತು ಅಧ್ಯಾಯ ವಿಭೂತಿ ಎಂಬುದು ಕಾಮನ್. ಅದು ರಾಜ ಯಾವ ಹಿಂದಿಂದು ಈಗ ಹೀಗೆ ಹೋಗ್ತಿರೋ ದಶಮಕ್ಕೆ ಹೋಗಿದ್ದು ನಾವೀಗ. ದಶಮಕ್ಕೆ ಹೋಗ್ತಾ ಇರೋ ವಿಭೂತಿ ಯೋಗ. ಭೂಯ ಏವ ಮಹಾಬಾಹೋ ಶೃಣು ಮೇ ಪರಮಂ ವಚಃ ಯತ್ತೇಹಂ ಪ್ರೀಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯ. ಭೂಯ ಏವ ಮಹಾಬಾಹೋ ಶೃಣು ಮೇ ಪರಮಂ ವಚಃ ಯತ್ ತೇ ಅಹಂ ಪ್ರೀಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯ. ಮಹಾಬಾಹೋ ಅರ್ಜುನ, ಮೇ ಪರಮಂ ವಚಃ ಭೂಯ ಏವ ಶೃಣು. ನನ್ನ ಶ್ರೇಷ್ಠವಾದ ಮಾತನ್ನು ಮತ್ತೊಮ್ಮೆ ಕೇಳು, ಇನ್ನೊಮ್ಮೆ ಕೇಳು ಅಂತ ಹೇಳ್ತಾನೆ. ಏನು ಹೇಳಿದೆ? ಅರ್ಜುನ ಕೇಳಿದ್ದೆ ಹಾಗೆ. ಮಧ್ಯ ಮಧ್ಯಕ್ಕೆ ಯಾಕೆ ಹಾಕಿ ಸೇರಿಸ್ತಾನೆ ಅಂದರೆ ಯಶ್ರೇಯಸ್ಯ ನಿಶ್ಚಿತಂ ಬ್ರೂಹಿ ತನ್ಮೆ ಅಂತ ಕೇಳ್ಕೊಂಡಿದ್ದಾನೆ. ಅದಕ್ಕೋಸ್ಕರ ಕ್ಲಿಯರ್ ಒತ್ತು ಕೊಟ್ಟು ಹೇಳ್ತಾರೆ. ನಮೇ ವಿದುಸ್ವರಗಣ, ನೀನು ಯಾರು ಗೊತ್ತಾ? ಯಾಕೆ ಹೇಳ್ತೇನೆ ಗೊತ್ತಾ? ಪ್ರೀಯಮಾಣಾಯ ಒಂದು ಪದ ಇದೆ, ಪ್ರೀಯಮಾಣಾಯ. ಒಳ್ಳೆ ಪದ. ಪ್ರೀಯಮಾಣ ಅಂತ ಹೇಳಿದರೆ ಶುತ್ವ ಸಂತೋಷಂ ಪ್ರಾಪ್ತ ಎಂದು ಬರೀತಾರೆ. ಯಾರು ವಿಷಯಕ್ಕೆ ಸಂತೋಷ ಪಡ್ತಾರಲ್ಲ ಅವರು ಪ್ರಿಯಮಾಣರು ಅಂತ ಹೆಸರು. ಕೆಲವರು ನೋಡಿದ ತಕ್ಷಣ ತಲೆ ತಗ್ಸೋದು, ಎಲ್ಲೋ ನೋಡೋದು, ಏನು ಮಾಡ್ತಾರೆ, ಒದ್ಗಿಸ್ಬಿಡ್ತಾರೆ. ಪ್ರಿಯಮಾಣ, ಎಂಜಾಯ್ ಮಾಡ್ತಿರ್ತಾರೆ. ಸಣ್ಣ ಮಕ್ಕಳ ಕತೆ ಕೇಳಬೇಕು, ಮುಂದೆ ಜೋರಾಗಿ ಕೇಳ್ತಿರ್ತಾರೆ. ಅವತ್ತು ಹೇಳಬೇಕಾದ್ರೆ ಹಾಗೆ ಏನೋ ಇಲ್ಲ ಬಂದರೆ ಹೇಳಿಬಿಡು ಅಂತ ಹೇಳ್ತಾರೆ. ಅದವ್ರಿಗೆ ಬೇಕಾಗಿದೆ ಅಂತ ಅರ್ಥ. ಅದಕ್ಕೆ ಶ್ರೋತ್ರಾನುಕೂಲ್ಯಕ್ಕೆ ಏನಿರಬೇಕು? ಯಾವಾಗಲೂ ಪ್ರಿಯಮಾಣತ್ವ ಇರಬೇಕು. ಹೇಳಿ ಸಂತೋಷ ಪಡೋ ಇರಬೇಕು ಅವ್ರಿಗೆ. ಆ ವಿಷಯನೇ ಬೇಕಿಲ್ಲ ಅವರಿಗೆ. ಅವ್ರು ಬುದ್ಧಿವಂತನೇ ಯೋಗ್ಯನೇ, ಆ ವಿಷಯ ಬೇಕಿಲ್ಲ ಅವ್ರಿಗೆ ಹೇಳೋಕ್ಕೆ ಹೋಗಬಾರ್ದು. ಎಂಥ್ಯೂಸಿಯಾಸಮ್ ಅಲ್ಲ, ಏನು ಹೇಳಬೇಕು ಅದಕ್ಕೆ? ಎಂಜಾಯ್ ಮಾಡಬೇಕು. ಎಂಜಾಯ್ಮೆಂಟ್ ಇರಬೇಕು. ಕೇಳಿದರೆ ಎಂಜಾಯ್ ಮಾಡಬೇಕು. ಶ್ರುತ್ವ ಯತ್ತೇಹಂ ಪ್ರಿಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯ. ಪ್ರತಿವಾದಿಗಳು ಪ್ರಿಯಮಾಣರಾಗ್ತಾರೆ ಉತ್ತರ ಕೊಟ್ಟಾಗ. ಏನು ಮಾಡ್ತಾರೆ ಅವರು? ಸೋತು ಬಿಡ್ತಾರೆ, ಸಂಕಟಾಗುತ್ತೆ ಅವ್ರಿಗೆ. ಪ್ರಿಯಮಾಣರಲ್ಲ ಅವರು. ವಾದಕಥೆಯಲ್ಲಿ ಪ್ರಿಯಮಾಣನಾಗ್ತಾರೆ, ನೆನ್ಪಿಟ್ಕೊಳ್ಳಿ. ವಾದಕಥೆಯಲ್ಲಿ ಪ್ರಶ್ನೆ ಕೇಳಿರ್ತಾನೆ, ಉತ್ತರ ಕೊಟ್ಟಾಗ ಖುಷಿ ಆಗುತ್ತೆ ಅವರಿಗೆ, ಅವನು ಪ್ರಿಯಮಾಣ. ಇಲ್ಲಿ ವಾದಕ್ಕೋತ ಚಾನ್ಸಸ್ಸೇ ಇಲ್ಲ. ಇಬ್ಬರು ಅಪ್ರಿಯಮಾಣರೇ. ಯಾತಕ್ಕೆ? ಬಟ್ ಒಳ್ಳೆ ವಾದಿ ಪ್ರಿಯಮಾಣ. ಯಾತಕ್ಕೆ ಗೊತ್ತಾ? ಈ ಸಿಕ್ಕಾಕೊಟ್ಟ ಹೊಡಿತೀರಿ ಅಂಥೇಳಿ ಮಾತಾಡಿದಿರ್ತಾರೆ. ಈಗ ನಿಂದು ಆತು ಮುಗಿತಾ, ಈಗ ಫೈನಲ್, ಈಗ ಹೇಳಿದ್ರೆ ಕತೆ ಮುಗಿತಾವೆ. ಅದು ಅವ ಪ್ರಿಯಮಾಣ ಆಯಿತಾ. ತನಗೆ ಅಪ್ರಿಯವಾದ ಹೇಳಿದಾಗ ಅಪ್ರಿಯಮಾಣ ಅಷ್ಟೇ, ಪ್ರಿಯಮಾಣ ಅಲ್ಲ, ಅಪ್ರಿಯಮಾಣಾಯ. ಸೊ ವಾದ ಬೇರೆ ನಡಿಬೇಕಾದ್ರೆ ಹಾಗೆ ನಡೆಯೋದು. ಎಲ್ಲರೂ ಕೂಡ ಒಂದು ವಿಷಯದ ಬಗ್ಗೆ ಮಾತಾಡಬೇಕಾದ್ರೆ ಸಂಬಂಧಪಟ್ಟಿದ್ದನ್ನು ಪಾಸಿಟಿವ್ ಆಗಿ ನೋಡಿಬಿಟ್ಟು ಪ್ರಾಮಾಣಿಕ ವಿಚಾರ ಮಾಡಿದಾಗ ಎಲ್ಲರಿಗೂ ಖುಷಿ ಆಗುತ್ತೆ. ಏನೋ ಹೇಳಿದ ಇನ್ನೊಬ್ರು ಹಾಗಲ್ಲ ಅಂದ, ಅರ್ಥ ಆಯ್ತು, ಸರಿ ಅಂದ್ಬಿಡ್ತಾರೆ, ಖುಷಿಯಿಂದ ಒಪ್ಕೊಂಡ್ಬಿಡ್ತಾವ್ರು. ಒಳ್ಳೆ ಐಡಿಯಾ ಅಂತ ಹೇಳ್ತಾರೆ. ನನ್ನ ಮಾತು ಹೋಯ್ತು ಅಂತ ಯೋಚನೆ ಮಾಡಲ್ಲ. ಅದು ತನ್ನ ಮಾತಿಗಿಂತ ಚೆನ್ನಾಗಿ ಹೇಳಿದಾಗ ಏನು ಮಾಡ್ತಾರೆ ಅವರು? ಒಪ್ಕೋತಾರೆ. ಯಾಕೆಂದರೆ ಕೆಲಸ ಆಗೋದು ಮುಖ್ಯನೇ ಹೊರತು ಏನು ಮುಖ್ಯ ಅಲ್ಲ ಅಲ್ಲಿ. ಅದೇ ತತ್ವನಿರ್ಣಯ ಮುಖ್ಯ. ಪ್ರಿಯಮಾಣಾಯ ಇನ್ನು ಬೆಳೆಸ್ಕೋಬೇಕಿದ್ರೆ ಯಾರು ಅಪ್ರಿಯಮಾಣರು ಹೇಳಬಾರದು, ಪ್ರಿಯಮಾಣರಿಗೆ ಹೇಳದೇ ಇರಬಾರದು. ವಕ್ಷ್ಯಾಮಿ ಹಿತಕಾಮ್ಯಯ. ಅರ್ಜುನ ಕೊಡಿದ ಏನಂತ ಕೇಳಿದ್ದ? ಯಾವುದರಿಂದ ಏನ ಶ್ರೇಯೋಹಮಾಪ್, ನನಗೆ ಯಾವುದು ಹಿತ ಆಗುತ್ತೋ ಹೇಳಿದೆ, ಅದನ್ನು ಹೇಳ್ತೇನೆ ಕೇಳು. ನಮೇ ವಿದುಸ್ವರಗಣಾ ಪ್ರಭವಂ ನ ಮಹರ್ಷಯ ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂಚ ಸರ್ವಶಃ. ಇದು ಮತ್ತೆ ದೇವರ ಮಹಿಮೆ. ಏನದು? ಪರಮಂ ವಚ ಅಂದ್ರೇನು? ಪರಮ ವಿಷಯಕಂ ವಚಃ. ಪರಮ ಅಂದರೆ ಭಗವಂತ. ನಮೇ ವಿದುಸ್ವರಗಣಾ ಪ್ರಭವಂ ನ ಮಹರ್ಷಯ. ಇಲ್ಲಿ ಎರಡು ಅರ್ಥ ಇದಕ್ಕೆ. ಒಂದು ಪ್ರಭವ ಅಂದರೆ ಪ್ರಭಾವ ಅಂತ ಒಂದು ಅರ್ಥ. ನನ್ನ ಮಹಿಮೆಯನ್ನು ದೇವತೆಗಳು ಸುರಗಣ, ಒಬ್ಬೊಬ್ಬರಲ್ಲ ಗುಂಪು ಸೇರಿದರೂ ಆಗೋದಿಲ್ಲ. ಪದ ಉಪಯೋಗಿಸಿದ್ದಾರೆ ಆಚಾರ್ಯರು. ದ್ವಾದಶೋತ್ತರ ಮೊದಲ ಶ್ಲೋಕದ ಕೊನೆಗೆ ಹೇಳಬೇಕಾದ್ರೆ ಸಂತತಂ ಚಿಂತ ಏನಂತಂ ಅಂತಕಾಲೇ ವಿಶೇಷತಃ ನಯೋದಾಪುರಗಡಂತು ಅಂತಂ ಯದ್ಗುಣಾನಂ ಅಜಾದಯ. ಅಜ ಮೊದಲಾದಗಳು ಗುಂಪೇ ಏನಾಗಿಲ್ಲ ತಿಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಗುಂಪಾಗಿ ಯಾಕೆ ಅಂತ ಹೇಳಿ ಒಬ್ಬೊಬ್ಬರು ಮಾಡದೇ ಇರೋ ಕೆಲಸನ ಗುಂಪಾಗಿ ಮಾಡೋಕ್ಕೆ ಬರುತ್ತೆ. ಭಾರವಾದ ವಸ್ತುವನ್ನು ಒಬ್ಬರು ಎತ್ತಕ್ಕಾಗಲಿಲ್ಲ,
ನಾಲ್ಕೈದು ಎತ್ತಿ ಬಿಡ್ಬೋದು. ಆದರೆ ದೇವ್ರ ಬಗ್ಗೆ ಮಾತ್ರ ಎಲ್ಲರೂ ಒಂದೇ ಸೇರಿದ್ರು ಕೂಡ ಏನಾಗೋದಿಲ್ಲ, ಅದು ದೃಷ್ಟಾಂತ ಬೇರೆ ಕೊಡಬೇಕಾಗ. ಏನು ದೃಷ್ಟಾಂತ ಕೊಡಬೇಕು? ಆನೆ ಎಷ್ಟು ಇರೋರು ಸೇರಿದ್ರು ಒಂದು ಆನೆ ಹೇಗಾಗೋದಿಲ್ವೋ, ಎಷ್ಟು ಸೇರಿದ್ರು ದೇವ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಎರಡು ದೃಷ್ಟಾಂತಗಳೇ. ಕೆಪಾಸಿಟಿ ಬೇರೆ, ಒಂದು ಲಿಮಿಟೇಷನ್ ಬೇರೆ. ಲಿಮಿಟೇಷನ್ ಇದ್ದಾಗ ಏನು ಮಾಡ್ಬೋದು, ಮೇಕಪ್ ಮಾಡ್ಬೋದು. ಆದರೆ ಕೆಪಾಸಿಟಿ ಇಂಪಾಸಿಬಲ್ ಆದಾಗ ಅದೇ ಡಿಫಿಕಲ್ಟನ್ನು ಸಾಲ್ವ್ ಮಾಡ್ಬೋದು, ಇಂಪಾಸಿಬಲ್ ಮಾಡಬಾರ್ದು. ಇಂಪಾಸಿಬಲ್ ಅಂದರೆ ಸಾಲ್ವ್ ಮಾಡಿ ಇಂಪಾಸಿಬಲ್ ಅಲ್ಲೇ ಅಲ್ಲ. ಯೋಮಾಮ ಬಹಳ ಉಪಲಕ್ಷಣಾರ್ಥಂ ಸುರಗಣ ಇತ್ಯಾದಿ. ಸುರಗಣ ಅಂತ ಯಾತಕ್ಕೆ ಹೇಳಿದರು ಅಂದರೆ ಈ ರೀತಿ ಅರ್ಥ ಮಾಡ್ಕೋಬೇಡಿ. ಮತ್ತು ದೇವತೆಗಳು ಮಾತ್ರ ತಿಳಿಯೋದಿಲ್ಲ, ಮನುಷ್ಯರು ತಿಳಿಬಹುದಾ? ಇಲ್ಲ. ಉಪಲಕ್ಷಣ ದೊಡ್ಡವರ ಹೆಸರು ಹೇಳಿದ ಮೇಲೆ ಉಳಿದವರಿಗೆ ಆಗೋದಿಲ್ಲ ಅಂತ ಇಲ್ಲ. ಸುರಗಣ ಬಹುವಚನೆ ಇದೆ. ಸೊ ಅದೇ ಅಸುರಗಣ ಅದೇ ಅದು ಸೇರಿಸ್ಕೊಂಡ್ಬಿಟ್ರೆ ಬಹುದೋಗಿತ್ತು. ಭಾಷ್ಯ ಒಂದನೇದಕ್ಕೆ ಎರಡನೇದಕ್ಕೆ ಗೊತ್ತಿರೋದು. ನಮೇ ವಿದು ಸುರಗಣ ಪ್ರಭಮನ ಮಹರ್ಷಿ ಭಾಷ್ಯ ಇದೆ, ವಾಪಸ್ ಹೋಗಿಲ್ಲ. ಹಾಂ, ಪ್ರಭವನ ನೋಡಿ. ಪ್ರಿಯಮಾಣಾಯ ಶ್ರುತ್ವ ಸಂತೋಷಂ ಪ್ರಾಪ್ನುವತೆ. ಯಾರು ಕೇಳಿ ಸಂತೋಷ ಪಡ್ತಾರೋ ಅವರು ಪ್ರಿಯಮಾಣ ಅಂತ ಕರಿಬೇಕು. ಆರಂಭದಲ್ಲಿ ಒಂದಿದೆ, ಉಪಾಸನಾರ್ಥಂ ವಿಭೂತಿ ವಿಶೇಷ ಕಾರಣತ್ವಂಚ ಕೇಶಾಂಚಿತನೇನ ಅಧ್ಯಾಯೇನ ಆಹಾ. ಈ ಅಧ್ಯಾಯ ಯಾತಕ್ಕೆ ಬಂತು ಅಂದರೆ ಉಪಾಸನೆಗೋಸ್ಕರ ಹೇಳ್ತಾ ಇದ್ದಾರೆ. ಉಪಾಸನೆ ಎಲ್ಲ ಗೊತ್ತಿರೋ ಉಪಾಸನೆ ಏನು ಉಪಾಸನೆ ಮಾಡ್ತಾನೆ, ಅವರವ್ರ ದೇವ್ರ ಮಹಿಮೆ ಈ ರೀತಿ ಇದೆ ಅಂತ ಹೇಳಿದಾಗ ಉಪಾಸನೆ ಮಾಡಲಿಕ್ಕೆ ಸಾಧ್ಯ. ಉಪಾಸನಾರ್ಥಂ ವಿಭೂತಿ ವಿಶೇಷ ಕಾರಣತ್ವಂಚ. ವಿಭೂತಿಯನ್ನು ಹೇಳಿದರು, ಅದಕ್ಕೇನು ಕಾರಣ ಅಂತಲೂ ಹೇಳಿದರು. ಅನೇನ ವ್ಯಧ್ಯಾಯೇನ ಆಹಾ, ಅಧ್ಯಾಯದಿಂದ ಹೇಳ್ತಾ ಇದ್ದಾರೆ. ಭೂಜ ಏವ ಮಹಾಬಾಹೋ ಶೃಣು ಮೇ ಪರಮಂ ವಚಃ ಯತ್ತೇಹಂ ಪ್ರೀಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯ. ಇವರು ಹುಡುಗರು ಕಥೆ ಹೇಳಕ್ಕೆ ಹೋಗ್ತಾರೆ ಕೆಲವರು ದೊಡ್ಡವರಿಗೆ. ಅವ್ರು ಹೂ ಅಂತಿರ್ಬೇಕು ಅವರಿಗೆ. ಹೂ ಅಂತ ಹೋದರೆ ಹೂವನ್ನು ಹೇಳೋದಿಲ್ಲ ಅಂದ್ಬಿಡ್ತಾರೆ. ಹೂ ಅನ್ಬೇಕು, ಆ ಕಡೆ ನೋಡಬೇಕು, ಅವಾಗ ಇಂಟ್ರೆಸ್ಟ್ ಬರುತ್ತೆ. ಇಲ್ಲದವ್ರಿಗೆ ಹೂ ಅನ್ಲೇಬೇಕು ಅಂತ ಹಠ ಹಿಡಿತಾರೆ. ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ನಾನು ಹೇಳಿದ್ರೆ ಕೇಳ್ತಾ ಇದ್ದಾರೆ, ಚೆನ್ನಾಗಿ ಹೇಳ್ತಿದ್ದೇನೆ ಅಂತ ಅಪ್ರಿಷಿಯೇಟ್ ಮಾಡ್ತಾರೆ ಅಂತ ಗೊತ್ತಿರಬೇಕು. ನಮೇ ವಿದುಹು ಸುರಗಣಾ ಪ್ರಭವಂ ಇನ್ನೊಂದು ಅರ್ಥ ಹುಟ್ಟು ಅಂತ ಅರ್ಥ. ಒಂದರ್ಥ ಮಹಿಮೆ, ಪ್ರಭವ. ಇನ್ನೊಂದು ಅರ್ಥ ಹುಟ್ಟು. ನನ್ನ ಹುಟ್ಟನ್ನು ಯಾರೂ ತಿಳಿದಿಲ್ಲ. ಒಂದು ಪ್ರಶ್ನೆ ಬಂತಾಗ, ಯಾರೋ ತಿಳಿದ ಹುಟ್ಟಿದೆ ಇವರಿಗೆ ಗೊತ್ತಿಲ್ಲ ಅಂತಾಯ್ತು. ಅವ್ರ ಅಪ್ಪ ಅಮ್ಮ ಅಂತ ಯಾರೂ ಗೊತ್ತಿಲ್ಲ ಅಂದರೆ ಇಲ್ಲ ಅಂತ ಆಗಲಿಲ್ಲ, ಗೊತ್ತಿಲ್ಲ ಅಂತಾಯ್ತು. ಅದಕ್ಕೆ ಆಚಾರಾರ್ಥ ಬರೀತಾರೆ, ಬಂದು ಹೇಳ್ತಾರೆ ಅದನ್ನು. ಅಹಮಾದಿರ್ಹಿ ದೇವಾನ ಮಹರ್ಷೀಣಾಂಚ ಸರ್ವಶಃ. ಯಾಕೆ ಅವ್ರು ತಿಳಿಯೋದಿಲ್ಲ ಅಂದರೆ ಅವರಪ್ಪ ನಾನು, ಅವರೆಲ್ಲರಪ್ಪ ನಾನಾದ್ದರಿಂದ ನನ್ನಪ್ಪ ಯಾರತ್ತೋ ಗೊತ್ತಿಲ್ಲ ಅವರಿಗೆ, ನನ್ನಪ್ಪ ಯಾರತ್ತೋ ಗೊತ್ತಿಲ್ಲ ಅಂತ ಹೇಳಿದ್ರು. ಯಾಕೆ ನೋಡಿ, ಪ್ರಭಾವಂ ಮದೀಯಾಂ ಜಗದುತ್ಪತ್ತಿಂ ವಾ. ನಾನು ಮಾಡ್ತಕ್ಕಂತಹ ನನ್ನ ಹುಟ್ಟನ್ನಾಗಲಿ ನಾನು ಮಾಡ್ತಾ ಹುಟ್ಟಿನ ಕ್ರಮವನ್ನಾಗಲಿ ಯಾರೂ ತಿಳಿದಿಲ್ಲ. ತದ್ವಶತ್ವಾತ್ ತಸ್ಯ ಇತ್ಯುಚ್ಯತೆ. ಮೂರನೇ ಅರ್ಥ ಇದು. ಅಂದರೆ ನನ್ನ ತಿಳಿದಿಲ್ಲ, ಒಂದು ನನ್ನ ಆದಿ ಹುಟ್ಟು ತಿಳಿದಿಲ್ಲ ಅಂತ ಒಂದು ಅರ್ಥ. ಇನ್ನೊಂದು ಅರ್ಥ ನನ್ನ ಮಹಿಮೆ ತಿಳಿದಿಲ್ಲ ಅಂತ ಇನ್ನೊಂದು ಅರ್ಥ. ಇನ್ನೊಂದು ಅರ್ಥ ನಾನು ಮಾಡೋ ಸೃಷ್ಟಿ ಪ್ರಕ್ರಿಯೆ ತಿಳಿದಿಲ್ಲ ಅಂತ ಇನ್ನೊಂದು ಅರ್ಥ. ನಾನು ಹೇಗೆ ಸೃಷ್ಟಿ ಮಾಡ್ತೀನಿ ಅಂತ ಗೊತ್ತಿಲ್ಲ. ಅರ್ಥ ಎಲ್ಲಿ ಮಾಡಬೇಕು? ಅಹಂ ಸರ್ವಸ್ಯ ಪ್ರಭವ ಅಲ್ಲಿ ಅರ್ಥ ಹೇಳಿದ್ದಾನೆ. ಅರ್ಥ ಈಗ ಎಲ್ಲರಿಗೂ ಸೃಷ್ಟಿಕರ್ತ ನಾನೇ ಅಂತ ಹೇಳಿದ್ದಾನೆ. ಪರಮಾತ್ಮ ಹೇಗೆ ಸೃಷ್ಟಿ ಮಾಡ್ತಾರೆ ಅಂತ ಮಹಾಲಕ್ಷ್ಮಿ ಗೊತ್ತು. ಅದು ಎಲ್ಲಿ ಯಾವ ಸ್ಟೇಜಲ್ಲಿ ಗೊತ್ತಾಗಲ್ಲ. ಸೂಕ್ಷ್ಮ ವಿಚಾರ ಬಂದಾಗ ಅವ್ರಿಗೂ ಗೊತ್ತಾಗೋದಿಲ್ಲ. ದೇವರು ಅದರೊಳಗೆ ಅದು ಅತಿ ಸೂಕ್ಷ್ಮ, ಅತಿ ಸೂಕ್ಷ್ಮ, ಸೂಕ್ಷ್ಮಾತಿ ಸೂಕ್ಷ್ಮ ಅಂತೀವಲ್ಲ, ಆ ಸ್ಟ್ಯಾಂಡಲ್ಲಿ ಯಾರಿಗೂ ಗೊತ್ತಾಗೋದಿಲ್ಲ. ಅದು ದೇವರಿಗೆ ಅಷ್ಟೇ ಗೊತ್ತು. ಸುರಗಣ ಎಲ್ಲ ಸೇರಿಕೊಂಡ್ರೂ ಕೂಡ ನನ್ನ ಹುಟ್ಟಿನ ಕ್ರಮವನ್ನು, ನಾನು ಮಾಡೋ ಉತ್ಪತ್ತಿ ರೀತಿಯನ್ನು ಸುರಗಣ ತಿಳಿಯೋದಿಲ್ಲ, ಮಹರ್ಷಿಯ ತಿಳಿಯೋದಿಲ್ಲ. ಮಹರ್ಷಿಗಳೇ ತಿಳಿಯೋದಿಲ್ಲ ಅಂದಮೇಲೆ ಋಷಿಗಳು ತಿಳಿಯೋದಿಲ್ಲ ಅಂತ ಸ್ಪಷ್ಟ. ಸುರದೇ ತಿಳಿಯೋದಿಲ್ಲ ಅಂದಮೇಲೆ ನರರು ತಿಳಿಯೋದಿಲ್ಲ ಅಂತ ಸ್ಪಷ್ಟ. ಅಹಮಾದಿರ್ಹಿ ದೇವಾನ ಮಹರ್ಷೀಣಾಂಚ ಸರ್ವಶಃ. ಅವರೆಲ್ಲರಿಗೂ ಅಪ್ಪ ನಾನೇ ಆದ್ದರಿಂದ ನನ್ನ ಬಗ್ಗೆ ತಿಳಿಯೋ ಚಾನ್ಸೇ ಇಲ್ಲ. ಯಾಕೆಂದ್ರೆ ಮೊದಲು ಅವ್ರು ನೋಡೋ ಚಾನ್ಸೇ ಇಲ್ಲ. ಆಮೇಲೆ ಬಂದವರು ನಮ್ಗೆ ಗೊತ್ತಿಲ್ಲ ಏಟೇ ಬಂದೆ ಅಂತ ಹೇಳ್ತಾರಲ್ಲ, ಹಾಗೆ ಸಿನಿಮಾಕ್ಕೆ ಹೋದಾಗ ಏನಾಯಿತು ಅಂತ ಕೇಳಿದರೆ ನಾನು ಈಗ ಬಂದೆ ಅಂತ ಹೇಳಿ ಗೊತ್ತೇ ಇಲ್ಲ. ಮೊದಲು ಬಂದವ್ರಿಗಾರು ಗೊತ್ತಿರುತ್ತೆ ಅದು, ಆಮೇಲೆ ಬಂದವ್ರಿಗೆ ಗೊತ್ತಿಲ್ಲ. ನಾನು ಲೇಟ್ ಇವರು ಅಪಿಯರೆನ್ಸ್. ತದ್ವಶತ್ವಾತ್ ತಸ್ಯೇತ್ಯುಚ್ಯತೆ. ಯದ್ಯಸ್ತಿ ತರ್ಹಿ ದೇವಾದಯೋ ಜಾನಂತಿ ಸರ್ವಜ್ಞತ್ವಂ ಅಥೋ ನಾಸ್ತಿ ಇತಿ ಭಾವ. ಏನು ಹೇಳಿದಾಗಾಯಿತು ಅಂದರೆ ದೇವಾದಿಗಳು ಭಾರಿ ಶ್ರೇಷ್ಠರು ಅಂತ ಪೂರ್ವಾಗಿರೋರು. ಮಹರ್ಷಿಗಳು ವೇದ ಕಾಣ್ತಕ್ಕಂಥ ಮಹನೀಯರು. ಅಂಥವ್ರು ಹುಟ್ಟನ್ನು ತಿಳಿದಿಲ್ಲ ಅಂದರೆ ಇಲ್ಲ ಅಂತ ಅರ್ಥ. ಈ ಕಣ್ಣಿರೋ ನೋಡಿದ ಕಾಣಿಸ್ಲಿಲ್ಲ, ಇಲ್ಲ ಅಂತ ಅರ್ಥ. ಕುರುಡ ನೋಡಿ ಕಾಣಿಸ್ಲಿಲ್ಲ, ಅವನ ಕಾಂಪಿಟೆನ್ಸೇ ಇಲ್ಲ ಅವನಿಗೆ. ದೇರ್ಫೋರ್ ನಾನು ನೋಡಿ ಹೇಳ್ತಾ ಇದ್ದೀನಿ ಇಲ್ಲ ಅಂತ ಹೇಳಬೇಕಾದ್ರೆ ಇದ್ದರೆ ಕಾಣಿಸ್ಬೇಕಾಗಿತ್ತು.
ಸೊ ದೇವರು ಹುಟ್ಟಿದ್ದಿದ್ದರೆ ಇವರೆಲ್ಲ ಪ್ರೇ ಮಾಡಿದಾಗ ಏನಾಗಬೇಕಾಗಿತ್ತು, ಅವು ಸಿಕ್ಕಾಕೊಂಡ ಅಂತ ಹುಡುಕ್ಬೇಕಾಗಿತ್ತು. ಏನು ಮಾಡಿದ್ರು ಗೊತ್ತಾಗ್ತಾ ಇಲ್ವೇ ಏನರ್ಥ ಇಲ್ಲ ಅಂತ ಅರ್ಥ ಆಯ್ತಾ? ಅದು ಯುಕ್ತಿ. ಅದು ಯದ್ಯಸ್ತಿ ತರ್ಹಿ ನೋಡಿ, ಯದಿ ಅಸ್ತಿ ತರ್ಹಿ ದೇವಾದಯೋ ಜಾನಂತಿ ಸರ್ವಜ್ಞತ್ವ. ಇರೋದೇ ಆಗಿದ್ದರೆ ದೇವಾದಿಗಳು ಕಾಣಬೇಕಾಗಿತ್ತು, ಅವ್ರಿಗೆ ಕಾಣಲಿಲ್ಲ ಅಂದಮೇಲೆ ಅಥೋ ನಾಸ್ತಿ ಇತಿ ಭಾವ. ಅವ್ರು ಹೇಳ್ತಾರೆ ನಿಮ್ಮ ಕಣ್ಣು ಏನೂ ಆಗಿಲ್ಲ ಅಂತ ಡಾಕ್ಟ್ರ್ ಹೇಳಿದರು, ಐ ಸ್ಪೆಷಲಿಸ್ಟ್ ಹೇಳಿದರು, ಪ್ರೂವ್. ಯಾರು ಹೇಳ್ತಾರೆ ಅಂತ ಒಪ್ಪದೆ, ಐ ಸ್ಪೆಷಲಿಸ್ಟ್ ಹೇಳಿದ ಅಂದಮೇಲೆ ದೋಷ ಇಲ್ಲ, ಇವ್ರು ಕಂಡ ದೋಷ ಅಲ್ಲ ಅಂತ ಅರ್ಥ. ಅಹಮಾದಿರ್ಹಿ ಇತಿ ತತ್ಪೂರ್ತಿರಪಿ ವ್ಯುತ್ಪತ್ತಿರಪಿ ಯಸ್ಯ ವಶ ಕುತಸ್ತಸ್ಯ ಜನರೀತಿ ಜ್ಞಾಪನಾರ್ಥಂ. ಅಲ್ಲಿ ಒಂದೊಂದು ರೀತಿ ಇನ್ನೊಂದು ಲಾಜಿಕ್ ಇದೆ. ಎಲ್ಲರೂ ಕೂಡ ನಾನಾದ್ಮೇಲೆ ಹುಟ್ಟಿದವರು ಅಂದಮೇಲೆ ಬೇರೆ ಯಾರೂ ಇಲ್ಲ. ಈಗ ದೇವ್ರು ಹುಟ್ಟಬೇಕಾದ್ರೆ ಏನರ್ಥ, ಇಲ್ಲೊಬ್ರು ಯಾರೋ ಇರಬೇಕು ಸೃಷ್ಟಿ ಮಾಡಲಿಕ್ಕೆ. ಎಲ್ಲರೂ ಕೂಡ ಹುಟ್ಟಿದವರೇ ಅಂದಮೇಲೆ ಅವ್ನು ಯಾರು ತಿಳಿತಾರೆ, ದೇವ್ರ ಹುಟ್ಟಿಲ್ಲ ಅಂತ ಅರ್ಥ. ಅದಕ್ಕೆ ದೇವರಿಗೆ ಆದಿ ಅಂತ ದೇವ್ರಿಗೆ ಹೆಸರು. ಆದಿದೇವಾಯ ದೇವಾನಾಂ ಪತಯೇ ಸಾಧಿತ. ಆದಿದೇವ ಅಂದರೂ ಒಂದೇ, ಹುಟ್ಟಿಲ್ಲದ ದೇವ ಅಂದರೂ ಒಂದೇ. ಹುಟ್ಟಿಲ್ಲ ಎರಡು ರೀತಿ. ಈಗ ವಾಯುದೇವರಿದ್ದಾರೆ, ಬ್ರಹ್ಮದೇವರಾಗಿಲ್ಲ, ಬ್ರಹ್ಮದೇವರು ಆಗ್ತಾರೆ, ಆ ಸ್ಟೇಜು ದೇವರಿಗಿಲ್ಲ. ಆದಿಯಲ್ಲಿ ಆದಾವೇವ ದೇವ, ದೇವರ ಅಪೇರೆನ್ಸ್ ಅನಾಧಿಕಾರದಿಂದ ಹೇಗಿದ್ದಾನೆ ದೇವರು ಅಂದರೆ ದೇವರಾಗೇ ಇರೋದರಿಂದ ಸರಿಯಾಗಿ ಅದು ಪ್ರಶ್ನೆ ಬರೋದಿಲ್ಲ. ತದ್ವಶತ್ವ ತಸ್ಯ ಇತ್ಯುಚ್ಯತೆ. ಅಹಮಾದಿ ರೀತಿ ಉತ್ಪತ್ತಿರಿಪಿತಶ್ಚ ವಶ ಕುತಸ್ತಸ್ಯ ಜನಿರಿತಿ ವ್ಯಾಪಾರಾರ್ಥಂ ಅಹಂ ಸರ್ವಸ್ಯ ಜಗತಃ ಪ್ರಭವ ಇತಿ ಚ ಉಕ್ತಂ. ಇದೆಲ್ಲ ಅರ್ಥ ಅದು ಓದ್ದಾಗ ಗೊತ್ತಾಗುತ್ತೆ ಅಂತ ಹೇಳಿದರು. ಹೌದು, ಆದಿಮೂಲ ಎಂದು ಕರೆ. ಆದಿ ಅಂದರೂ ಒಂದೇ, ಮೂಲ ಅಂದರೂ ಆದಿಮೂಲ, ಮೂಲ ಕಾರಣ ಅಂತ ಅರ್ಥ. ಉಕ್ತಂಚೈತತ್ ಸರ್ವ ಅನ್ಯತ್ರ ಅಪಿ, ಬೇರೆ ಕಡೆಯಿಂದೆಲ್ಲ ಹೇಳಿದ್ದಾರೆ. ಕೋ ಅದ್ಧಾ ವೇದ ಕೈಹ ಪ್ರಬೋಚತ್ ಕುತ ಆಜಾತ ಕುತ ಇಯಂ ವಿಸೃಷ್ಟಿ ಸರ್ವಾಗ್ದೇವ ಅಸ್ಯ ವಿಸರ್ಜನೇನಾಥಾ ಕೋ ವೇದ ಯತ ಆ ಬಭೂವ ಇತಿ. ದೇವತೆಗಳು ಯೋಚನೆ ಮಾಡಿ, ಅವರೆಲ್ಲ ದೇವತೆ ತಿಳಿಯೋ ಚಾನ್ಸ್ ಎಲ್ಲಿದೆ? ಎಲ್ಲ ಹುಟ್ಟಿ ಬಂದವರು ಆಮೇಲೆ ಅವರು. ಸೊ ಮೊದಲನವನ್ನ ತಿಳಿಯೋಕ್ಕೆ ಯಾರಿಗೂ ಆಗೋದಿಲ್ಲ. ಅವ್ನು ಹುಟ್ಟಿಲ್ಲ ಅಂತ ಹೇಳಿ ತಿಳ್ಕೊಬೇಕು ಸಿದ್ಧಾಂತ ಐತೆ ಹೊರತು ಇದೇ ಗೊತ್ತಿಲ್ಲ ಅಂತ ಸಿದ್ಧಾಂತ ಆಗಲಿಲ್ಲ ಅಂತ ಅರ್ಥ. ಕೋ ಅದ್ಧಾ ವೇದ, ಅದ್ಧ ಅನ್ನೋದು ಅವ್ಯಯ, ಚೆನ್ನಾಗಿ ಅಂತ ಅರ್ಥ. ದೇವರ ಬಗ್ಗೆ ಚೆನ್ನಾಗಿ ತಿಳಿದು ಯಾರಿಗೂ ಸಾಧ್ಯ ಇಲ್ಲ. ಇಹ ಪ್ರವೋಚತ್ ಕುತಃ ಆಜಾತ ಕುತ ಇಯಂ ವಿಸೃಷ್ಟಿ. ಇವರು ಹುಟ್ಟಿದವರೆಲ್ಲ ಇವರಲ್ಲಿ, ಮೊದಲಿನ ಸೃಷ್ಟಿಯಲ್ಲಿ ಹುಟ್ಟಿ ಬಂದು ಇವರಲ್ಲಿ, ಮೊದಲಿಂದ ಇರ್ತಕ್ಕಂಥ ಸೃಷ್ಟಿಯಲ್ಲಿ. ಸೊ ಇವ್ರಿಗೆ ತಿಳಿಯೋ ಚಾನ್ಸ್ ಇಲ್ಲ ಅಂದರೆ ಸ್ಪಷ್ಟ ಅಲ್ಲಿಗೆ. ಇವರು ನಮ್ಮ ತಂದೆ ತಾಯಿ ಮದುವೆನ ಅಪೇ ಹೋಗಿದ್ದೆ ಅಂತ ಹೇಳ್ಬಿಟ್ಟು ಏನರ್ಥ ಆಗುತ್ತೆ ಅಲ್ಲಿಗೆ? ಸಾಧ್ಯನೇ ಇಲ್ಲ. ಅದು ಸಾಧ್ಯ ಹೇಗೆ ಹೋಗಿ ಬಂದು ಹುಟ್ಟಲಿಕ್ಕೆ ಸಾಧ್ಯವಿಲ್ಲ ಅಂತ ಕೇಳ್ತಾರಲ್ಲ ಹಾಗೆ. ಅರ್ವಾಗ್ ದೇವ ಅಸ್ಯ ವಿಸರ್ಜನೇನ ಅಥಾ ಕೋ ವೇದ ಯಥಾ ಬಭೂವ. ಉಳಿದವರೆಲ್ಲ ದೇವರಾಗಿದ್ದು ಇವರ ಅನುಗ್ರಹದಿಂದ ಹೊರತು ಎಂದು ತಾವಾಗಿ ಆದವರಲ್ಲ. ದೇರ್ಫೋರ್ ಇವ್ರಿಗೆ ಕಾಂಪಿಟೆನ್ಸ್ ಇಲ್ಲವೇ ಇಲ್ಲ. ನ ತತ್ ಪ್ರಭಾವಂ ಋಷಯಶ್ಚ ದೇವಾ ವಿದುಃ ಕುತೋನ್ಯೋ ಅಲ್ಪಧೃತಿ ಪ್ರಮಾಣಾಃ ಇತಿ ಋಗ್ವೇದಖಿಲೇಶು. ನ ತತ್ ಪ್ರಭಾವಂ ಋಷಯಶ್ಚ ದೇವಾ ವಿದುಃ. ಭಗವದ್ಗೀತೆಯ ಮಾತಿಗೆ ಕರೆಕ್ಟಾಗಿರೋದನ್ನು ತೋರಿಸ್ತಾರೆ. ದೇವಗಣ ಸುರಗಣ ಮಹರ್ಷಯ. ನ ತತ್ ಪ್ರಭಾವಂ, ಪ್ರಭಾವ ಶಬ್ದಕ್ಕೆ ಪ್ರಭಾವ ಅಂತ ಅರ್ಥ. ಋಷಯಶ್ಚ ದೇವಾ ವಿದುಃ ಕುತಃ ಅನ್ನೇ ಅಲ್ಪಧೃತಿ ಪ್ರಮಾಣಾಃ. ದೇವತೆಗಳು ಬುದ್ಧಿ ಜಾಸ್ತಿ, ಎಲ್ಲ ಜಾಸ್ತಿ, ಅವರಿಗೆ ಗೊತ್ತಾಗಿಲ್ಲ ಅಂದಮೇಲೆ ತೀರ ಸಾಮಾನ್ಯರಿಗೆ ಗೊತ್ತಾಗೋ ಚಾನ್ಸೇ ಇಲ್ಲ ಅಂಥೇಳಿ. ಇವರು ಅಂಗಡಿಯಲ್ಲಿ ಎಲ್ಲಿ ಯಾವ ಸಿಟಿಯಲ್ಲೂ ಕೂಡ ಬೇಕಾದ ಆಭರಣ ಸಿಗಲಿಲ್ಲ. ಅಂಗಡಿಯಲ್ಲಿ ಯಾವ್ದಾರು ಹಳ್ಳಿಗೆ ಹುಡ್ಕೋಣ ಅಂತ ಕೇಳ್ತಾರಾ? ಹಳ್ಳಿಯಲ್ಲಿ ಏನು ಸಿಗೋದಿಲ್ಲ, ಒಂದು ಆಭರಣರೂ ಸಿಗೋದಿಲ್ಲ. ಅಂದಮೇಲೆ ಇಲ್ಲೇ ಸಿಗದೆ ಅಲ್ಲಿ ಸಿಗುತ್ತಾ? ಎಲ್ಲಿ ಹುಡುಕ್ಬೇಕು ಅವ್ರೀಗ? ಮೇಲ್ಮೇಲೆ ಹೋಗೋದು ಕೆಳಗೆ ಹೋಗೋಲ್ಲ. ಇವು ಹೈಯೆಸ್ಟೇ ಸಿಗಲಿಲ್ಲ ಅಂದರೆ ಇಲ್ಲೇ ಇಲ್ಲ ಅಂತ ಅರ್ಥ. ನ ತತ್ಪ್ರಭಾವಂ ಋಷಯಶ್ಚ ದೇವಾ ವಿದುಃ ಕುತೋ ಅನ್ನೇ ಅಲ್ಪಧೃತಿ ಪ್ರಮಾಣ. ಅವರ ಪ್ರಮಾಣನೂ ಅಲ್ಪ, ಅವರ ಧೃತಿ ಧೈರ್ಯನೂ ಅಲ್ಪ. ಅದು ಸಾಧ್ಯ. ಧೃತಿ ಅಂದರೆ ಮನೋಧೃತಿ. ಅನ್ಯಸ್ತರ್ಥೋ ಯೋ ಮಾಮಜಂ ಇತಿ ವಾಕ್ಯಾದೇವ ಜಾಯತೆ. ಇನ್ನೊಂದೇನು ಒಟ್ಟು ಅರ್ಥ ಅಂದರೆ ಹುಟ್ಟಿಲ್ಲದವನು ಅಂತ ಅರ್ಥ. ಅದೆಲ್ಲಿದೆ? ಹಿಂದೆ ಹೇಳಿಯಾಗಿದೆ ಅಜಮ್ ಅಂತೇಳಿ. ಮುಂದೆ ಇಲ್ಲೂ ಹೇಳ್ತಾನೆ, ನೆಕ್ಸ್ಟ್ ಶ್ಲೋಕದಲ್ಲೇ ಹೇಳ್ತಾನೆ. ಆದ್ದರಿಂದ ಹುಟ್ಟಿಲ್ಲ ಅಂದರೆ ಇದ್ದು ಗೊತ್ತಿಲ್ಲ ಅಲ್ಲ, ಹುಟ್ಟೇ ಇಲ್ಲ ಅಂತ ಅರ್ಥ. ಯೋ ಮಾಮಜಮನಾದಿಂಚ ತಾತ್ಪರ್ಯ. ಮುಂದಿಂದಾಗಿಲ್ಲ, ಹಿಂದೆ ಸ್ವಲ್ಪ ಆಗಿರ್ಬೇಕು. ಉಪಲಕ್ಷಣಾರ್ಥಂ ಸುರಗಣ ಇತ್ಯಾದಿ. ಮುಂದೆ ಅನಶ್ಯಾಪಿ ಆದಿ ಅನಾದಿ. ಮುಂದೆ ಶ್ಲೋಕ. ಇದಕ್ಕಿಲ್ಲ. ವ್ಯೋಮಾಮಜಮನಾದಿಂಚ ವೇತ್ಯಲೋಕಮಹೇಶ್ವರಂ ಅಸಮ್ಮೂಢ ಸಮರ್ಥೇಶು ಸರ್ವಪಾಪೈಃ ಪ್ರಮುಚ್ಯತೆ.
ಅದನ್ನು ಏನಂತ ತಿಳಿಬೇಕು ಅಂದರೆ ನನ್ನನ್ನು ಹುಟ್ಟಿಲ್ಲದವನು ತಿಳಿಬೇಕೆ ಹೊರತು ಹುಟ್ಟಿದ್ದು ಗೊತ್ತಿಲ್ಲದವನು ತಿಳಿಯಕ್ಕೆ ಹೋಗಬಾರ್ದು. ಯೋ ಮಾಮಜಂ ಅನಾದಿಂಚ ವೇತ್ತಿ ಲೋಕಮಹೇಶ್ವರಂ. ಯಾರು ನನ್ನ ಅನಾದಿ ಅಂತ ತಿಳಿತಾರೋ, ಅಜ ಅಂತ ತಿಳಿತಾರೋ, ನವೇತ್ತಿ ಇನ್ನೊಂದು ನಮಗೇನಾಗುತ್ತೆ ಗೊತ್ತಾ, ಅಜ ಇಜಿಕೊಟ್ಟು ಅನಾದಿ, ಆದಿ ಜ ಎರಡು ಒಂದೇ ಅರ್ಥನೇ. ಮತ್ತು ಯಾಕೆ ಹೇಳಿದ್ರಿ ಅಂತ ಪ್ರಶ್ನೆ, ರಿಪಿಟೇಷನ್ ಆಯ್ತಲ್ಲ ಅಂತ ಕೇಳಿದರೆ ಅಲ್ಲ, ಅರ್ಥನೇ ಬೇರೆ. ಅದಕ್ಕೆ ಆಚಾರ ಹೇಳ್ತಾರೆ, ಇಲ್ಲೇ ಹೇಳ್ತಾರೆ, ವೇತ್ತಿ ನಾನು ಯಾರು, ಲೋಕಮಹೇಶ್ವರ, ದೊಡ್ಡ ದೊಡ್ಡ ಲೋಕಗಳಿಗೆಲ್ಲ ದೊಡ್ಡ ಸ್ವಾಮಿ ನಾನು ಯಾರು ತಿಳಿತಾರೆ, ಇಲ್ಲೇ ಎಲ್ಲ ಹುಟ್ಟು ನನಗೆ ನಾನು ಅನಾದಿಯಾದವನು. ಅಸಮ್ಮೂಢ ಚ ಸರ್ಮರ್ಥೇಶು ಸರ್ವಪಾಪೈ ಯಾರು ಸರಿಯಾಗಿ ತಿಳಿತಾರಲ್ಲ ಅಂಥ ಮನುಷ್ಯರಲ್ಲಿ ಅತಿ ಶ್ರೇಷ್ಠ ಅನಿಸಿಬಿಟ್ಟು ಸರ್ವಪಾಪೈ ಪ್ರಮುಚ್ಯತೆ. ದೇವರಿಗೆ ಹುಟ್ಟಿಲ್ಲ ಅಂತ ಅವನು ತಿಳಿತಾನೋ ಅವನು ಎಲ್ಲ ಪಾಪದ ಬಿಡುಗಡೆ ಆಗಿಬಿಟ್ಟು ಹುಟ್ಟಿರದ ಜಾಗಕ್ಕೆ ಹೋಗ್ತಾನೆ, ವಾಪಸ್ ಬರದೇ ಇರೋ ಜಾಗಕ್ಕೆ ಹೋಗ್ತಾನೆ. ಸರ್ವಪಾಪೈ ಪ್ರಮುಚ್ಯತೆ ಅಂದರು ಒಂದೇ, ಅಪ್ರೋಕ್ಷ ಜ್ಞಾನಿ ಆಗ್ತಾನೆ ಅಂದರು ಒಂದೇ, ಮುಕ್ತನಾಗ್ತಾನಂದ್ರು ಒಂದೇ. ಅನಶ್ಚೇಷ್ಟಯಿತ ಆದಿಶ್ಚ ಇನ್ನೊಂದು ಅರ್ಥ. ಅನಾದಿಗೇನರ್ಥ ಅಂದರೆ ಅನ ಅಂದರೆ ಪ್ರಾಣದೇವರು, ಅನಶ್ಚಾಪಿ ಆದಿಹಿ ಪ್ರಾಣ ಬಂದ ಮೇಲೆ ಉಳಿದವ್ರು ಮಾತಾಡ್ತಾರೆ. ಪ್ರಾಣ ಬಂದಿದ್ದೆ ನನ್ನಿಂದ ಅಂದಮೇಲೆ ಈ ಪ್ರಾಣನೂ ಹುಟ್ಟಿಸೋ ಸಾಧ್ಯತೆ ಇಲ್ಲ, ದೇರ್ಫೋರ್ ದೇವರಿಗೆ ಹುಟ್ಟಿಲ್ಲ ಅಂತ ಅರ್ಥ. ಅನಶ್ಚಾಪಿ ಆದಿಹಿ ಅನಾದಿಹಿ, ಆದಿ ಇಲ್ಲದವನು ನ ಆದಿ ನ ವಿದ್ಯತೆ ಆದಿಹಿ ಯಸ್ಯ ಸಹ ಅನಾದಿ ಒಂದರ್ಥ. ಇನ್ನೊಂದರ್ಥ ಸತ್ಪುರುಷ ಮಾಡಿದಾಗ ಏನಂತ ಹೇಳಬೇಕು, ಅನಶ್ಚಾಪಿ ಆದಿಹಿ ಪ್ರಾಣದೇವರಿಗೂ ಆದಿ ಆದ ಪ್ರಾಣಸ್ಯ ಪ್ರಾಣ ತಲವಕಾರ ಹೇಳಿದೆ, ಪ್ರಾಣನಿಗೂ ಪ್ರಾಣ ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತೆ, ಪ್ರಾಣಸ್ಯ ಪ್ರಾಣ ಇತ್ಯನಾದಿ ಅಜತ್ವೇನ ಸಿದ್ಧೇ ರೀತಿ ಇತರಸ್ಯ. ಅದಕ್ಕೆ ಅಜ ಅಂದ ತಕ್ಷಣ ಅನಾದಿ ಅಂತ ಅರ್ಥ ಆಗೋದ್ರಿಂದ ಈ ಅರ್ಥನೇ ಹೇಳಬೇಕು, ಬೇರೆಯವ್ರಿಗೆ ಅರ್ಥ ಹೇಳೋದಿಲ್ಲ, ಯಾರೂ ಹೇಳೋದಿಲ್ಲ ಬೇರೆಯವರು. ಯಾಕೆ ಹೇಳಿದರೆ ಪ್ರಾಣದೇವರು ದೊಡ್ಡ ಒಪ್ಕೋಬೇಕಾಗುತ್ತೆ. ಅನಶ್ಯಾಪಿ ಆದಿ ಅಂತ ಹೇಳಿದಾಗ ಅನ ಮುಖ್ಯ ಪ್ರಾಣ ಜೀವೋತ್ತಮ ಅಂತ ಪ್ರೂವ್ ಆಯಿತು, ಅದ್ರ ಮೇಲೆಲ್ಲರೂ ಸರ್ವೋತ್ತಮ ಅಂತ ಅರ್ಥ. ಗೀತೆಯಲ್ಲಿ ವಾಯು ಜೀವೋತ್ತಮ ಎಲ್ಲಿ ಬಂದಿದೆ ಅಂತ ಹೇಳಿದ್ರೆ ಎಲ್ಲ ಕಡೆ ಬಂದಿದೆ. ಅದನ್ನು ಔಟಾಗಿ ಹೇಳೋದಿಲ್ಲ. ಔಟ್ ಆ್ಯಂಡ್ ಔಟ್ ಯಾಕೆ ಹೇಳೋದಿಲ್ಲ ಅಂದರೆ ಎಲ್ಲರೂ ಗೊತ್ತಾಗಬಾರ್ದು. ಕೆಲವರಿಗೆ ಗೊತ್ತಾಗಬಾರ್ದು, ಕೆಲವರಿಗೆ ಗೊತ್ತಾದರೆ ಏನು ಮಾಡ್ತಾರೆ, ಓದೋದಿಲ್ಲ. ಇದು ವೈಷ್ಣವ ಗ್ರಂಥ ಅಂತ ತಿಳ್ಕೊಂಡ್ಬಿಡ್ತಾರೆ. ವೈಷ್ಣವ ಗ್ರಂಥ ಆಗಿರಬೇಕು, ಮತ್ತೇನಾಗಬಾರ್ದು, ಇವ್ರು ಸೈನ್ ಮಾಡಿರ್ತಾರೆ ಕೆಲವರು, ಅವ್ರ ಸಿಗ್ನೇಚರ್ ಅರ್ಥ ಆಗಬೇಕಾಗಿಲ್ಲ, ಅವ್ರು ಡೈರೆಕ್ಟರ್ ಹೆಸರು ಅಷ್ಟೇ ಹೊರತು ಅವ್ರ ಹೆಸರು ಅರ್ಥ ಆಗಬೇಕಾಗಿಲ್ಲ. ಇವ್ರು ಲೀಸ್ಟ್ ಕನ್ಸಲ್ಟ್ ಆದರೆ ಪೊಸಿಷನ್ ಅದು ಬರೀ ಒಂದು ಲೆಟ್ರ್ ಪರ್ಸನಲ್ ಲೆಟ್ರ್ ಬರೆದಿರ್ತಾರೆ, ಅದಕ್ಕೆ ವ್ಯಾಲ್ಯೂ ಇಲ್ಲ. ಯಾಕೆ, ಪರ್ಸನಲ್ ಲೆಟ್ರ್ ಅಷ್ಟೇ, ಇದು ಅಪಾಯಿಂಟು ಬೆಲೆ ಇಲ್ಲ, ಅಫಿಷಿಯೇಟಿವ್ ಮಾಡಿಲ್ಲ ಅವರು. ಇದು ಲೆಟರ್ ಐತೆ ಹೊರತು ಇದು ಅಪಾಯಿಂಟ್ಮೆಂಟ್ ಲೆಟರ್ ಆಗೋದಿಲ್ಲ. ಅದಕ್ಕೆ ಅನನ್ಯೂ ಆದಿ ಅಂತ ಹೇಳಿದ್ರಿಂದ ಇನ್ನು ಫೈನಲ್ ಅಂತ ಅರ್ತೀನಿ, ಏನು ಪ್ರಶ್ನೆ ಮಾಡೋಂಗಿಲ್ಲ. ಅಜತ್ವೇನ ಸಿದ್ಧೇರಿತರಸ್ಯ ಬುದ್ಧಿರ್ಜ್ಞಾನಮಸಮ್ಮೋಹ ಕ್ಷಮಾ ಸತ್ಯಂ ತಮಶ್ಯಮಃ ಸುಖಂ ದುಃಖಂ ಭವೋ ಭಾವೋ ಭಯಂಚ ಭಯಮೇವ ಚ ಹೇಳ್ತಾರೆ. ಎಷ್ಟು ತನ್ನ ಹಿರಿಮೆ ಅಂದರೆ ಹಿಂದೆ ಹೇಳಿದ್ದನ್ನು ಇನ್ನೊಂದು ರೀತಿ ವಿಶೇಷ ಮಹಿಮೆ ಇದೆ. ವಿಜ್ಞಾನ ಇದೆ. ಏನು ವಿಜ್ಞಾನ, ಬುದ್ಧಿವಂತ ಇದ್ದಾನೆ, ಬುದ್ಧಿ ಇರೋದು ನನ್ನ ಕೈಲಿದೆ, ಬುದ್ಧಿ ಕೊಡೋದು ನಾನು. ಫಸ್ಟ್ ಬುದ್ಧಿ ಅಂತ ಹೇಳಿದರು, ಅದು ತುಂಬ ಶ್ರೇಷ್ಠ ಆದ್ದರಿಂದ, ತುಂಬ ಶ್ರೇಷ್ಠ ಆದರೆ ಫಸ್ಟ್ ಹೇಳಿದರು. ಅದಕ್ಕೆ ಧಿಯೋ ಯೋನ ಪ್ರಚೋದಯ. ನಾವೇನು ಕೇಳ್ತೇವೆ, ಬುದ್ಧಿ ಪ್ರಚೋದನೆ ಮೇನ್ ಅದು ಬಂದುಬಿಟ್ರೆ ಎಲ್ಲ ಸರಿ. ಹುಡುಗ ಬುದ್ಧಿವಂತ, ಇನ್ನೇನು ಬೇಕಾದ್ರೂ ಮಾಡ್ತಾನೆ, ಎಲ್ಲ ಇದೆ, ದಡ್ಡ ಇರೋದೆಲ್ಲ ಕಳ್ಕೊಂಡ್ಬಿಡ್ತಾನೆ. ದಡ್ಡ ಇರೋದನ್ನು ಕಳ್ಕೊತಾನೆ, ಇಲ್ಲ ಅದು ಬರೋದೇ ಇಲ್ಲ. ಅವ್ನು ಬುದ್ಧಿವಂತ ಆಗಲ್ಲ, ಉಳಿಸ್ತಾನೆ, ಬೆಳೆಸ್ತಾನೆ, ಯೋಗಕ್ಷೇಮ ಎರಡೂ ಮಾಡ್ಕೊತಾನೆ ಅಂತ ಅರ್ಥ. ಬುದ್ಧಿರ್ಜ್ಞಾನಂ ಅಸಮ್ಮೋಹ, ಬುದ್ಧಿ ಬರಬೇಕು, ಜ್ಞಾನ ಬರಬೇಕು. ಜ್ಞಾನ ಇದೆ, ಬುದ್ಧಿಯ ಫಲನೇ ಜ್ಞಾನ. ಬುದ್ಧಿ ಜ್ಞಾನ ರಫ್ಲಿ ಎರಡು ಈಕ್ವಲೆಂಟು, ಸೂಕ್ಷ್ಮ ವ್ಯತ್ಯಾಸ. ಅಸಮ್ಮೋಹ, ನಮಗೆ ಮೋಹ ಬರಲಿಲ್ಲ ಅಂದರೆ ಇವತ್ತು ದೇವರ ದಯ. ಕ್ಷಮಾಗುಣ, ಸತ್ಯಂ ಸತ್ಯ ಹೇಳುವಿಕೆ, ದಮಃ ಇಂದ್ರಿಯ ನಿಗ್ರಹ, ಶಮಃ ದೇವರಲ್ಲಿ ನಿಷ್ಠೆ, ಸುಖಂ ಸುಖ ಆಗೋದು, ದುಃಖ ಆಗೋದು, ಭವ ಇರುವಿಕೆ, ಅಭಾವ ಇಲ್ಲದಿರುವಿಕೆ, ಭಯಂ ಭಯ, ಅಭಯ ಭಯವಿಲ್ಲದಿರುವಿಕೆ. ಅದೇ ರೀತಿ ಅಹಿಂಸಾ, ಸಮತಾ, ತುಷ್ಟಿ, ತಪಃ, ದಾನಂ, ಯಶೋ ಅಯಶಃ. ಅಹಿಂಸೆ, ಸಮತಾ, ತುಷ್ಟಿ, ಬಾನ, ಆಮೇಲೆ ತಪಸ್ಸು, ದಾನ, ಯಶಸ್ಸು, ಅಯಶಸ್ಸು ಎಲ್ಲವೂ ಬರಲಿಕ್ಕೆ ಏನು ಕಾರಣ ಅಂದರೆ ಭವಂತಿ ಭಾವಭೂತಾನಾಂ ಮತ್ತ ಏವ ಪೃಥಗ್ವಿಧಾ. ಎಲ್ಲ ನನ್ನಿಂದ ಆಗುತ್ತೆ ಹೊರತು ಬೇರೆಯವ್ರ ನಿಯಾಮಕರಲ್ಲ, ನಾನೇ. ಬಹಳ ಇಂಟ್ರೆಸ್ಟಿಂಗ್ ಇದೆ ಗೊತ್ತಾಯ್ತು. ಎಷ್ಟೋ ಜನ ಇರ್ತಾರೆ, ಏನು ಮಾಡೋದು, ತೃಪ್ತಿ ಇಲ್ಲ ಅವರಿಗೆ. ತೃಪ್ತಿ ದೇವರು ಕೊಟ್ಟಿಲ್ಲ. ಕೆಲವು ಏನೂ ಇಲ್ಲ, ತೃಪ್ತಿ ಇದೆ, ದೇವರು ಕೊಟ್ಬಿಟ್ಟಿದ್ದಾನೆ. ಅರ್ಥ ಆಯ್ತಾ? ಎಲ್ಲ ಇದ್ದು ತೃಪ್ತಿ ಇಲ್ಲ, ದೇವರು ಕೊಟ್ಟಿದ್ದಾನೆ. ಎಲ್ಲ ಇದ್ದು ತೃಪ್ತಿ, ಏನೂ ಇಲ್ಲ, ತೃಪ್ತಿ ಇದೆ, ದೇವರು ಕೊಟ್ಟಿದ್ದಾರೆ. ಯಾರಿಗೆ ಎರಡು ಸ್ಥಿತಿನೂ ಬಂತು, ಏನಿಲ್ಲ ಸ್ಥಿತಿನೂ ಇತ್ತು, ಎಲ್ಲ ಒಂದು ಸ್ಥಿತಿನೂ ಇತ್ತು, ಎರಡಕ್ಕೂ ದೇವರು ಕೊಟ್ಟಿದ್ದೆ. ಅದು ಅಕ್ಸೆಪ್ಟ್ ಮಾಡಿದ್ದಕ್ಕೆ ಅವ್ರಿಗೆ ದುಃಖ ಆಗಲೇ ಇಲ್ಲ. ಇಲ್ಲದವ್ರು ಏನಾಗ್ತಿತ್ತು,
ಇಷ್ಟೊತ್ತು ದೇವ್ರು ಎಷ್ಟು ದೇವ್ರು ಆವೇಶ ಸಂಪತ್ತಿನ ಕೊಟ್ಬಿಟ್ಟು ಇಷ್ಟು ಜನ ಮಾಡ್ತಿದ್ದೆ ಅಂತ ಕೇಳಿದರೆ ಮೊದಲೇ ಕೊಡಬಾರ್ದಾಗಿತ್ತಾ? ಇಲ್ಲ, ಅವ್ರಿಗೆ ಗೊತ್ತು ಎರಡು ಪರ್ಫೆಕ್ಟ್ ಅಂತ ಗೊತ್ತಾದ್ರಿಂದ ಪ್ರಶ್ನೆ ಮಾಡಲಿಲ್ಲ. ಮೊದಲೇ ಕೊಡೋದು ಕೇಳಲಿಲ್ಲ, ನಾವಾಗಿ ಒಯ್ದು ಬಿಡ್ತೇವೆ. ಈಗ ಕೊಡಬೇಕಾಗಿತ್ತು, ಆ ಕೊಟ್ಟು ಏನು ಉಪಯೋಗ ಅಂತ ಹೇಳೋದು. ಅದು ತಿಳುವಳಿಕೆ ಇಲ್ಲದ ಮಾತುಗಳು. ಅವರು ಎಲ್ಲರನ್ನೂ ಅಷ್ಟೇ ಎಂಜಾಯ್ ಮಾಡಿದರು. ದೇವರು ಕೊಟ್ಟಿದ್ದನ್ನು ನಾವು ನೋಡಿ ಸರ್, ತಮಾಷೆ ಅಂತ ದೇವರು ಕೊಟ್ಟಿದ್ದ ದುಃಖ ಅಂದರೆ ಎಂಜಾಯ್ ಮಾಡ್ತೀವಿ ನಾವು. ಅರ್ಥ ಆಯ್ತಾ? ದೇವ್ರು ಕೊಟ್ಟ ದುಃಖ ಅಂತಷ್ಟು ಎಂಜಾಯ್ ಮಾಡಿಬಿಡ್ತೀವಿ. ಅದು ಯಾರೋ ಕೊಟ್ಟರು ಎಂಜಾಯ್ ಮಾಡೋದು ಸಿಟ್ಟು ಬರುತ್ತೆ. ಯಾಕೆ ಹೇಳಿ? ಕೊಡದು ಬಾಳೆಹಣ್ಣು ಸಾಬಳು ಕೊಟ್ಟರು ಬೈಯೋದಿಲ್ಲ, ಗೊತ್ತಾಯ್ತಾ? ಯಾರೋ ಕೊಟ್ಟರು ಅಂಗಡಿ ಗಲಾಟೆ ಮಾಡ್ತಾರೆ. ಕೊಡ್ತಲ್ಲಿ ಕೊಟ್ಬಿಟ್ಟಿದ್ದು ದುಡ್ಡು ವಾಪಸ್ ಕೊಡು ಅಂತ ಕೇಳೋದು. ಇದು ಸಾಬಳು ದುಡ್ಡು ಗಾಡಿಗೆ ವಾಪಸ್ ಕೊಡಿ ಅಂತ ಕೇಳೋಲ್ಲ. ಯಾಕೆ? ಪ್ರಸಾದ ಅದಷ್ಟೇ, ಮುಟ್ಟಿದರೆ ಪ್ರಸಾದ ಆಗಿದೆ. ಅದಕ್ಕೆ ದೇವರು ಕೊಟ್ಟ ರಾಯರಿಗೆ ಯಾಕೆ ದುಃಖ ಆಗಲಿಲ್ಲ ಅನ್ನೋದಕ್ಕೆ ಗೀತಾ. ದೇವರು ಕೊಟ್ಟಿದ್ದು ಎಂಜಾಯ್ ಮಾಡಿದರು, ಅದಕ್ಕೇ. ಅರ್ಥ ಆಯ್ತಾ? ತಿಂತಾರೆ, ಏನು ರುಚಿ ಏನೂ ಇರೋದಿಲ್ಲ ಅದರಲ್ಲಿ. ಪ್ರಸಾದ ಒಂದೇ ಕಾನ್ಸೆಪ್ಟ್ ಏನು ಮಾಡುತ್ತೆ ಅವ್ರನ್ನ, ಆ ಬಗ್ಗೆ ನೋಡೋ ದೃಷ್ಟಿಕೋನ ಬದಲಾಯಿಸ್ಬಿಡುತ್ತೆ. ಬೇರೆ ರೀತಿ ನೋಡೋದಕ್ಕೆ ಹೋಗೋದಿಲ್ಲ. ಗಟ್ಟಿ ಅದು, ಇದು ಕೆಟ್ಟದಾಗಿರೋ ಚಾನ್ಸೇ ಇಲ್ಲ. ನೋಡೋದಕ್ಕೆ ಹಾಕಿ ಕಾಣ್ಬೋದು ಅಷ್ಟೇ. ಅಲ್ಟಿಮೇಟ್ಲಿ ಏನಿದೆ ಅದರೊಳಗೆ? ಕೆಲಸದ ಯಜಮಾನಿ ಕೊಟ್ಟಕ್ಕೆ ಇರೋದೇ ಇಲ್ಲ. ತುಂಬ ಹಣ್ಣಿಡ್ತಾರೆ, ಯಾರು ಕೊಟ್ಬಿಡ್ತಾರೆ, ಕೊಟ್ಟು ಏರಿಯಲ್ಲೇ ಇಲ್ಲ. ಮತ್ತೆ ಹಾಗೆ ಕೊಟ್ಬಿಡ್ತಾರೆ. ಬಟ್ ಇವ್ರಿಗೆ ಬೇಸರ ಅನ್ಸೋದಿಲ್ಲ. ಯಾಕೆ ಗೊತ್ತಾ? ಸದ್ವಿನಿಯೋಗ ಆಗೋಗ್ಬಿಡ್ತು. ಇದು ಮಂತ್ರಾಕ್ಷತೆ ಬಂತಲ್ಲ ಸಾಕು. ನೀವು ಫಲ ಕೊಟ್ಟು ಮಂತ್ರಾಕ್ಷತೆ ಕೊಡದೆ ಹೋದರೆ ಸ್ವಲ್ಪ ಬೇಜಾರಾಗುತ್ತೆ. ಮಂತ್ರಾಕ್ಷತೆ ಪ್ರಧಾನ, ಅದ್ರ ಜೊತೆ ಬರಬೇಕು ಅಂತ ಎಲ್ಲ ಯೋಚನೆ ಮಾಡಿದರೆ ಶಾಸ್ತ್ರ ಈ ಮಾತು ಅರ್ಥ ಮಾಡಿಕೊಂಡ್ರೆ ಲೈಫ್ ಚೇಂಜ್ ಆಗುತ್ತೆ ನಮ್ಗೆ. ಅರ್ಥ ಆಯ್ತಾ? ದೇವರು ಕೊಟ್ಟ ದುಃಖ, ಅದು ಏನೋ ಕೊಟ್ಟರು ಅವ್ರು ಕೊಟ್ಟರು ಸುಖ ಇಲ್ಲ. ದೇವರು ಕೊಟ್ಟ ಅದು ಸುಖ ಬಂತು. ಅದು ಕೊಡದವರು ಸುಖ ಆಗ್ತಿರಲಿಲ್ಲ. ದುರ್ಯೋಧನ ಎಲ್ಲ ಇತ್ತು. ಅವರಪ್ಪ ಕೇಳಿದ್ರು, ಏನು ಕಡಿಮೆ ಆಗಿದೆ ನಿನಗೆ? ಸುಖವಾಗಿರಬಾರ್ದು. ಇಲ್ಲ ಇಲ್ಲ, ಪಾಂಡವರಿಗೆ ಇದೆಯಲ್ಲ ಅದಿರಬಾರ್ದು. ದೇವ್ರು ತೃಪ್ತಿ ಕೊಡಲಿಲ್ಲ ಅವನಿಗೆ. ಇದು ಅರ್ಥ ಮಾಡಿಕೊಂಡಾಗ ಜಡಭರ್ತ ರಾಜ ಆಸ್ತಿ ಏನೂ ಇಲ್ಲ, ಎಲ್ಲರೂ ಬಾಯಿ ಬಂದ ಬೈತಾಯಿದ್ರು. ಆನಂದವಾಗಿಟ್ಬಿಟ್ಟೆ. ಯಾಕೆಂದರೆ ದೇವರು ಕಾಂಟ್ಯಾಕ್ಟ್ ಆಗಿಟ್ಕೊಂಡಿದ್ದ, ಸಮಸ್ಯೆ ಬರಲೇ ಇಲ್ಲ ತನಗೆ. ಸುಖಂ ದುಃಖಂ ಭವಃ ಅಭಾವಃ ಭಯಂಚ ಅಭಯಮೇವಚ. ಭವ ಎರಡರ್ಥ. ಭವ ಅಂದರೆ ಹುಟ್ಟು, ಭವ ಅಂದರೆ ಸಂಸಾರ. ಎಲ್ಲ ದೇವರು ಸಂಸಾರವೆಂಬಂಥ ಭಾಗ್ಯವಿರಲಿ, ಕಂಸಾರ್ಯಜನವೆಂಬ ಸೌಭಾಗ್ಯವಿರಲಿ. ಅಭಾವ ಭಯಂ ಚ ಅಭಯಮೇವಚ. ಭಯ ಆಗೋದಕ್ಕೂ ದೇವ್ರ ಕಾರಣ, ಅಭಯ ಆಗೋದು ದೇವರೇ ಕಾರಣ. ಭದ್ರಕಾಳಿ ಬಲಿಕೊಂಡ ಕೊಟ್ಟಿದ್ದಾರೆ, ಭಯನೇ ಇಲ್ಲ ತನಗೆ. ಯಾರಿಗೆ? ಸುಮ್ಮನೆ ಆರಾಮ ಬಗ್ಗಿಸ್ಬಿಡ, ತಲೆ ಬಗ್ಸ್ಕೊತೊಂಡ್ಬಿಡ್ತಾರೆ ನಿಶ್ಚಿಂತೆಯಾಗಿ. ಬಂದು ಅವ್ರನ್ನೇ ಕೊಂದು ಬಿಡುಗಡೆ ಮಾಡಿಬಿಡ್ತಾರೆ. ಯಾಕೆ ಭಯ ಇಲ್ಲ? ಇವರೆಲ್ಲ ಕರ್ತೃಗಳಲ್ಲ. ಯಾರು ಕರ್ತರು? ದೇವರು. ಅವ್ನು ಕೊಟ್ಟಾದರೆ ನಮಗೆ ಸೇಫ್ ಅದು. ಕೆಲವು ಹುಡುಗರು ಅಳ್ತಾರೆ, ಇಲ್ಲ ನಮ್ಮ ಡಾಕ್ಟ್ರ್ ಆಗಿದ್ದರೆ ಪರವಾಗಿಲ್ಲ, ನಮ್ಮ ಡಾಕ್ಟ್ರ್ ಆಪ್ರೇಷನ್ ಮಾಡ್ತಾರೆ ಅಂದರೆ ಪರ, ಇವ್ರು ಮಾಡಿದ್ರೆ ಬೇಡ ಅಂತ ಹೇಳ್ತಾರೆ. ಒಂಥರ ಆತ್ಮೀಯತೆ ಇದೆ ಅದರ. ನಮ್ಮ ದೇವರು ಕೊಟ್ಟಿದ್ದಾದ್ದರಿಂದ ಕೆಟ್ಟದ್ದು ಕೊಡೋದಿಲ್ಲ. ಅಭಾವೋ ಭಯಂಚ ಅಭಯಮೇವಚ. ಅಭಯ ಅಭಯಂ, ಏನು ಭಯನೇ ಆಗ್ತಾಯಿಲ್ಲ ಅಂತ ತಿಳ್ಕೊಂಡೆ. ದೇವ್ರ ದಯ. ಎಷ್ಟೋ ಸೆಕ್ಯೂರಿಟಿ ಹೊಂದಿದ್ದಾನೆ, ಭಯ. ಯಾರು ಒಬ್ಬನೇ ಹೋಗ್ತಾನೆ, ನಿರ್ಭಯ. ದೇವರು ಅಭಯ ಕೊಟ್ಟರೆ ಒಂಟಿಯಾಗಿದ್ದರೂ ಸುಖವಾಗಿರ್ತಾನೆ. ದೇವರು ಅಭಯ ಕೊಡದೆ ಹೋದರೆ ಎಲ್ಲರ ಮಧ್ಯೆ ಇದ್ದು ನಡುತ್ತಾ ಇರ್ತಾನೆ. ದಾನಂ ಭಯಂಚ ಅಭಯಮೇವಚ. ಅಹಿಂಸಾ ನೋವು, ಹಿಂಸೆ, ಅಹಿಂಸೆ ಆಗೋದು ನನ್ನಿಂದ. ಅಪೋಸಿಟ್ ತೊಗೊಂಡ್ಬಿಡ್ಬೇಕು. ಸಮತಾ, ನಮಗೆ ಪಕ್ಷಪಾತ ಮಾಡೋ ಬುದ್ಧಿ ನಮಗೆ ಬಂದಿಲ್ಲ ಅಂದರೆ ದೇವ್ರ ದಯ ಅಂತ ಅರ್ಥ. ದೇವರು ಸಮ ಅಂದರೆ ನಮಗೆ ಗುಣ ಅನುಗ್ರಹ ಮಾಡಿದ್ದಾನೆ ನಮ್ಮ ಮಟ್ಟಿಗೆ. ತುಷ್ಟಿ ತೃಪ್ತಿ. ತಪಃ ದಾನಂ, ತಪಸ್ ನಡೀತು ನಿರ್ವಿಘ್ನ ಆಗಿ, ದೇವರ ಅನುಗ್ರಹ. ದಾನಂ, ದಾನ ಕೊಡೋದು ದಾನ ಇಸ್ಕೊಳ್ಳೋದು ಎರಡು ದೇವರ ಅನುಗ್ರಹ. ಯಶಃ ಅಯಶಃ, ಒಳ್ಳೆ ಕೀರ್ತಿ ಬಂತು, ದೇವರ ಅನುಗ್ರಹ. ಬರಬೇಕು ಅಂತಿಲ್ಲ. ಎಷ್ಟೇ ಒಳ್ಳೆ ಕೆಲಸ ಮಾಡಿಕೊಂಡು ಬೈತಿರ್ತಾರೆ, ಇವ್ರು ಕೀರ್ತಿ ಬರೋದೇ ಇಲ್ಲ ಕೊನೆ ಪಾಪ ಅವರಿಗೆ. ಕೆಲವರು ಸಣ್ಣ ಕೆಲಸ ಮಾಡಿ ದೊಡ್ಡ ಕೀರ್ತಿ ಬಂದುಬಿಡುತ್ತೆ. ದೇವರ ಅನುಗ್ರಹ. ಯಶಃ ಭವಂತಿ ಭಾವಾ ಭೂತಾನಾಂ, ಭೂತಾನಾಂ ಭಾವಾಃ ಭವಂತಿ ಮತ್ತಏವ ಪೃಥಗ್ವಿಧಾ. ಯಾರಿಗೇನೇ ಆದರೂ ಕೂಡ ಬರೀ ಅದು ಮನೆ ಕೊಟ್ಟ ದೇವರ ಅನುಗ್ರಹ ಅಲ್ಲ. ಮನೆ ಕೊಟ್ಟ ಸುಖನೂ ಎಲ್ಲ ಸುಖನೂ ಕೊಟ್ಟ, ಇದರ ಯೋಗ ಕೊಟ್ಟ, ಎಂಜಾಯ್ ಮಾಡೋ ಎಂಥ ಮನೆ ಬಂತು, ಮನೆ ಚೇಂಜ್ ಮಾಡಿದ್ರೆ ಭಾವನೆ ಕೊಡಲಿಲ್ಲ, ನೆಮ್ಮದಿ ಕೊಟ್ಬಿಟ್ಟು ಗುಡಿಸಲಿದ್ದು ಎಂಜಾಯ್ ಮಾಡ್ಬೋದು. ಅದೆಲ್ಲ ಆರಾಮಾಗಿದ್ದೇನೆ ನಾವು ಅಂತ ಹೇಳ್ತಾರಲ್ಲ, ಹಾಗೆ ಅದು ದೇವರು ಕೊಡೋದು. ಹೌದು ಹೌದು. ಇವತ್ತು ಎಷ್ಟೋ ಜನ ಹಸಿವಾದ ಕಾಲಕ್ಕೆ ಭಾರಿ ದೊಡ್ಡವರು ಇರ್ತಾರೆ, ಎತ್ತಿಗಳು ಅಂಥವ್ರು ಆಗಿದ್ದಾರೆ. ಅವ್ರೇನು ಮಾಡ್ತಾರೆ, ತಿನ್ನಕ್ಕೆ ಬರೋಲ್ಲ. ಅವರು ಎಲ್ಲಿ ಸಿಕ್ಕರೆ ತಿನ್ನಕ್ಕೆ ಬರೋದಿಲ್ಲ. ಏನು ಮಾಡ್ತಿದ್ರು ಅಂತವ್ರು ಅದನ್ನು ನಿಲ್ಲಿಸ್ಬಿಡೋದು, ಗೊತ್ತಾಯ್ತಾ? ವ್ಯವಸ್ಥೆ ಎಲ್ಲ ಮಾಡೋದು, ಬಂದವರಿಗೆಲ್ಲ ಸಾಕಷ್ಟು ತಿನ್ನಿಸ್ಬಿಡೋದು. ನೋಡಿಬಿಟ್ಟು ಹಸಿ ಹೋಯ್ತು ಅಂತ ಹೊರಟ್ಬಿಡೋದು. ಅವರು ತಿಂದಿದ್ದಲ್ಲ, ಅವರೆಲ್ಲ ಕೊಟ್ಬಿಟ್ರೆ ಹಸಿ ಹೋದಾಗ್ಲೆಕ್ಕ. ಅದು ಆ್ಯಕ್ಚುಲಿ ತೃಪ್ತಿ ಕೊಡೋದು. ಆ ತೃಪ್ತಿನೇ ನಿಜವಾದ ದೊಡ್ಡದು. ಅದು ತಿಂದ್ರಾಗೋ ತೃಪ್ತಿಗಿಂತ ಅದು ಭಾಳ ದೊಡ್ಡದು. ಒಬ್ಬರು ಎಷ್ಟು ತಿನ್ಬೋದು ಅಷ್ಟೇ, ಎಷ್ಟು ಜನಕ್ಕೆ ಬೇಕಾದ್ರೆ ಹಾಕ್ಬೋದು, ಅಷ್ಟು ತೃಪ್ತಿ ಇಲ್ಲಿ ಸಿಗುತ್ತೆ. ಆ ತೃಪ್ತಿ ಕೊಟ್ಟ ತೃಪ್ತಿಯಲ್ಲಿ ಬರೋದರಿಂದ ಮಲ್ಟಿಪ್ಲೈ ಆಗಿಬಿಡುತ್ತೆ. ಹಾಂ
ಇಲ್ಲಿ ಎರಡು ರೀತಿಯೂ ಹೇಳ್ಬೋದು. ಅಭಿಧಾನ ಹೀಗಿದೆ ಸೇರಿಸ್ಕೋಬೇಕಾದ್ರೆ ಇತಿ ಅಭಿಧಾನಂ ಅಸ್ತಿ ಅಷ್ಟೇ. ಅಭಿಧಾನ ವಿವಾದ ಇರುವುದರಿಂದ ಓದ್ಕೊಳ್ಳೋ ರೀತಿ ಅಷ್ಟಾಗುತ್ತೆ ಹೊರತು ಅದು ಚೇಂಜ್ ಆಗೋದಿಲ್ಲ. ಜ್ಞಾನಂ ಬುದ್ಧಿರ್ಜ್ಞಾನಂ ಅಸಮ್ಮೋಹ ಕ್ಷಮಾ ಸತ್ಯಂ ತಮಶಮಃ ಸುಖಂ ದುಃಖಂ ಭವೋ ಭಾವೋ ಭಯಂಚಾಭಯಮೇವ ಚ ಅಹಿಂಸಾ ಸಮತಾ ತುಷ್ಟಿ ತಪೋದಾನಂ ಯಶೋ ಯಶಃ ಭವಂತಿ ಭಾವಾಭೂತಾನಾಂ ಮತ್ತ ಏವ ಪೃಥಗ್ವಿಧಾಃ. ಈ ಶ್ಲೋಕ ಓದ್ಕೊಳ್ಳಿ. ವಿಷ್ಣು ಸಹಸ್ರನಾಮ ಅರ್ಥ ಆಗುತ್ತೆ. ವಿಷ್ಣು ಸಹಸ್ರನಾಮ ಹೇಗೆ? ಭೂತಭಾವನಃ ಭೂತಭಾವನಃ ಭಾವನಃ ಎರಡು ಶಬ್ದನೂ ಇದೆ. ಭಾವನೂ ಇದೆ, ಭೂತಭಾವನೂ ಇದೆ. ಅದಕ್ಕೆ ಅರ್ಥ ಏನು? ಭಾವನ್ ಭಾವಂ ಭಾವಾನ್ ನಯತಿ ಪ್ರಾಪಯತಿ ಇತಿ ಭಾವನಃ. ಇವಿಷ್ಟು ಭಾವಗಳು ಭವಂತಿ ಭಾವಾಹ, ಇವಿಷ್ಟು ಭಾವಗಳು ಇದು ನನ್ನಿಂದನೇ. ಸೊ ಭಾವನಃ ಶಬ್ದದ ಅರ್ಥ ಇದೆ. ಅಲ್ಲಿ ಯಾವ ಭಾವ? ಇವಿಷ್ಟು ಭಾವಗಳು ಆಗೋದು ನನ್ನಿಂದನೇ ಅಂತ ಅರ್ಥ ಆಯ್ತಾ? ಭೂತಭಾವನ ಅಂದರೂ ಅಷ್ಟೇ. ಭೂತಾನ ಭಾವನಾ ಮಯ, ದೇವರಿಂದನೇ, ಬೇರೆಯವರಿಂದ ಅಲ್ಲ. ನೀವು ವಿಷ್ಣು ಸಹಸ್ರ ನಮಗೆ ಗೊತ್ತಿದ್ದರೆ ವಿಷ್ಣು ಎಕ್ಸ್ಪ್ಯಾಂಡ್ ಆಗಿಬಿಡುತ್ತೆ. ಬಿಟ್ಟು ಅರ್ಥ ಬರೀಬೇಕು, ವಿಷ್ಣು ಅರ್ಥ ಬರೀಬೇಕು ಅನಿತು. ಅದಕ್ಕೆ ಅದು ಪ್ರತ್ಯೇಕ ಬರಲಿಲ್ಲ. ಅಕಸ್ಮಾತ್ ಅವ್ರ ಅರ್ಥ ಬರಲಿಕ್ಕೆ ಹೊರಟಿದ್ದರೆ ಇಡೀ ಸ್ವರ್ಗ ವಿಷ್ಣು ತಪ್ಪ ಆಗಿಬಿಡ್ತಿತ್ತು. ಅದು ಒಂದೇ ಸೇರಿ ಅಷ್ಟಾಗ್ತಿತ್ತು. ಎಲ್ಲದು ಅಪ್ಲೈ ಮಾಡ್ಕೊಬಿಟ್ರೆ ಮುಗಿದೋಯ್ತು. ಸರ್ವಮೂಲವೆಲ್ಲ ವಿಷ್ಣು ಸಹಸ್ರನಾಮದ ಅರ್ಥನೇ. ಇದಂತೂ ನೇರ ನೇರ. ಇನ್ನೊಂದು ಅರ್ಥ ಬಂತು ಮೊನ್ನೆ. ಯೇ ಚೈವ ಸಾತ್ವಿಕಾ ಭಾವಾಹ ರಾಜಸ ತಾಮಸಾಶ್ಚಯೇ ಮತ್ತೆ ಏವೇತಿ ತಾನ್ವಿದ್ಧಿ ನತ್ವಹಂ ತೇಷು ತೇ ಮಯಿ. ಇದೆಲ್ಲಿದು? ಭಗವದ್ಗೀತೆ ಎಷ್ಟೇದು? 7ನೇ ಅಧ್ಯಾಯದಲ್ಲಿ ಆರಂಭದಲ್ಲೇ ಬಂದಿದೆ. 7ನೇ ಅಧ್ಯಾಯದಲ್ಲಿ ಅಲ್ಲೂ ಕೂಡ ಭಾವ ಸಾತ್ವಿಕಾದಿ ಭಾವಗಳು ನನ್ನಿಂದನೇ. ಇದು ಅರ್ಥ ಆಯಿತು, ಅದು ಅರ್ಥ ಆಯಿತು. ಸಾತ್ವಿಕಾದು ಭಾವಗಳು ನನ್ನಿಂದನೇ, ಈ ಎಲ್ಲ ಭಾವನೆಗಳು ನನ್ನಿಂದನೇ ಅಂತ ಹೇಳಿದ್ರಿಂದ ಆಲ್ ಇನ್ ಆಲ್ ದೇವರು. ಪ್ರಹ್ಲಾದಿಗೆ ಇದೆಲ್ಲ ಗೊತ್ತಿದ್ದಕ್ಕೆ ಕೇರೇ ಮಾಡ್ತಿರಲಿಲ್ಲ. ಏನು ಮಾಡ್ಕೋ ವಿ ಹೆಡ್ ಅಲ್ಲಿದ್ದಾರೆ, ನೀನೇನು ಮಾಡ್ತಿ ಹಾಡಾಡ್ತಿ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಏನು ಬರುತ್ತೆ? ಹೌದು, ಎಲ್ಲೆಲ್ಲಿ ಇದಿಷ್ಟು ಬರೋದು ಅದಿಷ್ಟು ಕೂಡ ನಾನು ಕೊಡ ಬೇರೆ ಬೇರೆ ರೀತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಅಹಿಂಸಾ ಸಮತಾ ತುಷ್ಟಿ ಹೇಳಬೇಕಲ್ಲ. ಭಗವದ್ಗೀತಾ ವಿಷ್ಣು ಸಹಸ್ರನಾಮ ಹೆಸರಿಟ್ಬಿಟ್ಟು ಆ ಅರ್ಥ ಎಲ್ಲೆಲ್ಲಿ ಬಂದಿದ್ದು ಹುಡುಕ್ತಾ ಹೋಗಿಬಿಟ್ರೆ ಎಂಟೇ ಇದು ಸಿಗುತ್ತೆ. ಅದು ಗೀತೆಯಲ್ಲಿ ಭಗವದ್ಗೀತೆ ಅರ್ಥ ಎಲ್ಲಿ ಅದು ಬಿಟ್ಟು ಬಡಬಿಡು. ವಿಷ್ಣು ಸಹಸ್ರನಾಮ ಭಗವದ್ಗೀತೆ, ಭಗವದ್ಗೀತೆಯಲ್ಲಿ ವಿಷ್ಣು ಸಹಸ್ರನಾಮ ಅದು ಸ್ಟಡಿ ಆಗುತ್ತೆ. ಆ ಸ್ಟಡಿ ಮಾಡಿದ್ರೆ ಬೇಕಾಷ್ಟು ಬೆಳ್ಕೊಂಡು ಹೋಗುತ್ತೆ. ಆ ರೀತಿ ನಮ್ಮಲ್ಲಿ ಅಭ್ಯಾಸ ಬರಲೇ ಇಲ್ಲ. ಅದು ಭಾರಿ ಅನ್ಯಾಯ. ಅಲ್ಲಿಗೆ ನಾಳೆ ದಿವಸ ಮುಂದಿನ ಭಾಗ ತುಂಬ ಇದೆ, ಅದೆಲ್ಲ ವಿವರಣೆ ಮಾಡಿ ಹೇಳ್ತಾರೆ. ಈಗೆಲ್ಲ ಕೆಲವು ಶಬ್ದಗಳು ಹೊಸ ಅರ್ಥ ಹೇಳ್ತಾರೆ. ಇಲ್ಲಿರೋ ಪದಗಳಿಗೆ ಯಾವುದು ಪ್ರಸಿದ್ಧನೋ ಅಂತ ಹೇಳೋದಿಲ್ಲ, ಹೊಸ ಅರ್ಥ ಹೇಳ್ತಾರೆ. ತುಷ್ಟಿರಲಂ ಬುದ್ಧಿ